ನನ್ನ ಮಗಳು ಮಾಡಿರೋ ಕೆಲಸಕ್ಕೆ ನನ್ನ ಕ್ಷಮಿಸಿ. ನಿಮ್ಮನ್ನು ಕ್ಷಮಿಸೋದ್ರಿಂದ ನನಗಾಗ ಅವಮಾನ ತಪ್ಸೋಕ್ಕಾಗಲ್ಲ. ಈ ಮದುವೆ ನಿಲ್ಬಾರ್ದು. ಇದೇ ಮುಹೂರ್ತದಲ್ಲಿ ನನ್ನ ಮದುವೆ ನಡೆಯಲೇಬೇಕು. ನಿಮ್ಗೇನು ಅಭ್ಯಂತರ ಇಲ್ದಿದ್ರೆ ನಾನು ಉತ್ತರ ಮತ ಮಾಡ್ಕೋತೀನಿ. ನೋಡಮ್ಮ, ನಿಮ್ಮ ಅಕ್ಕ ಇಟ್ಟಿರೋ ಬೆಂಕಿನ ಆರ್ಸೋಕೆ ದೇವರೇ ಈ ದಾರಿ ತೋರಿಸಿದಾನೆ. ಚಿಕ್ಕ ವಯಸ್ಸಿನಲ್ಲೂ ನಿಮ್ಮ ಅಕ್ಕ ಏನ್ ಕೇಳಿದ್ರು ಬಿಟ್ಕೊಡ್ತಾನೆ ಬಂದಿದ್ಯಾ. ಕೊನೆಗೆ ನೀನು ಪ್ರೀತಿಸೋನ್ ಕೂಡ ಬಿಟ್ಕೊಡೋಕ್ ಸಿದ್ಧವಾಗಿದ್ದೆ. ದೇವ್ರು ಇದನ್ನೆಲ್ಲ ಮೆಚ್ಚಿ ನಿಮ್ಮ ಅಕ್ಕನ ದುರ್ಬುದ್ಧಿ ಬರೋ ಹಾಗೆ ಮಾಡಿ ನೀನು ಬಯಸ್ತವನೇ ನಿನ್ ಗಂಡನಾಗಿ ಸಿಗೋಗ್ ಮಾಡಿದ್ದಾನೆ. ಇಲ್ಲ, ನಾನೇ ಮದ್ವೆಗೆ ಒಪ್ಕೊಳ್ಳಲ್ಲ. ಪುತ್ರ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಆದಿತ್ಯ ನಿಮ್ಮ ಅಕ್ಕನ ನೋಡೋಕ್ ಬಂದ ದಿವಸ ನೀ ಹೇಳಿದ್ದೆ. ಇವತ್ತದನ್ನ ನಾ ಹೇಳ್ತಾ ಇದ್ದೇನೆ. ಇದು ದೇವ್ರು ಮಾಡಿರೋ ನಿರ್ಧಾರ. ಇಲ್ಲ ಅನ್ಬೇಡ, ಒಪ್ಕೋಮ್ಮ. ಅಕ್ಕನ್ ಮದ್ವೆ ಆಗೋಕ್ ಬಂದನ್ ಮುಂದೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂತೀಯ. ಉತ್ತರ ತಲೆ ತಗ್ಸೋತರ ಮಾಡಿರೋ ನಿಮ್ಮ ಮಕ್ಕಳಿಂದ ನಾನು ನಿಮ್ ತಂದೆ ತಾಯಿ 4 ಜನರ ಮುಂದೆ ತಲೆ ತಗಸ್ಬಾರ್ದು ಅಂತ ಈ ನಿರ್ಧಾರ ತಗೊಂಡಿದ್ದೀವಿ. ಒಪ್ಕೊಳಮ್ಮ. ಒಪ್ಕೋ ಉತ್ತರ. ಒಪ್ಕೊಮ್ಮ. ಒಪ್ಕೊಳಮ್ಮ. ಉತ್ತರ, ಮದುವೆ ಬಗ್ಗೆ ಪ್ರತಿಯೊಂದು ಹೆಣ್ಣು 100 ಕನಸು ಕಾಣ್ತಾಳೆ. ಆ ನಿನ್ ಕನಸುಗಳನ್ನೆಲ್ಲ ನುಚ್ಚು 100 ಮಾಡ್ಬಿಟ್ಟೆ ಅಲ್ಲ. ನಿಮ್ಮ ಅಕ್ಕ ಮಾಡಿದ ಕೆಲಸಕ್ಕೆ 10 ಜನರ ಮುಂದೆ ತಲೆ ತೆಗಿಸ್ಬೇಕಾದ ನಾನು ನಿನ್ನಿಂದ ತಲೆ ಎತ್ಕೊಂಡು ಓಡಾಡೋ ಧೈರ್ಯ ಬಂತು. ಅಕ್ಕನಿಗೋಸ್ಕರ ನೀವು ಕಾಯ್ಬೇಕಾಗಿತ್ತು. ಯಾಕೆ? ಪ್ರೀತಿಸಿರೋದ್ರಿಂದ. ಪ್ರೀತಿನ ಅವಳು ನನ್ನ ಪ್ರೀತಿನೇ ಬೇಡ ಅಂತ ಹೋಗಿದ್ದೀನಾನೆ. ಅವಳನ್ನ ಮರ್ತ್ಬಿಟ್ಟೆ. ಒಂದೇ ಕ್ಷಣದಲ್ಲಿ ನಿರ್ಧಾರ ತಗೊಂಡು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಅಷ್ಟೊಂದು ಪ್ರೀತಿಸ್ತಿದ್ದ ಅಕ್ಕನ್ನ ಮರ್ತ್ಬಿಟ್ಟೆ ಅಂತ ಹೇಳ್ತಿದ್ದೀರಲ್ಲ. ನಾಳೆ ನನ್ನನ್ನು ಮರೆಯಲ್ಲ ಅನ್ನೋ ನಂಬಿಕೆ ಏನು? ನೀನನ್ನ ಹೇಗೆ ಮರೀಲಿ? ನೀ ನನ್ನ ಹೆಂಡತಿ. ನಿನ್ನ ಕುತ್ತಿಗೆಯಲ್ಲಿ ಪವಿತ್ರವಾದ ತಾಳಿ ಕಟ್ಟಿದ್ದೀನಿ. ಪವಿತ್ರವಾದ ತಾಳಿ. ಈ ತಾಳಿ ನಂದಲ್ಲ, ನಮ್ಮ ಅಕ್ಕಂದು. ಚಿಕ್ಕ ವಯಸ್ಸಿನಲ್ಲಿ ಅಕ್ಕ ಹಾಕೊಂಡು ಬಿಸಾಕಿದ ಬಟ್ಟೆಗಳನ್ನ ನಾನು ಹಾಕೊಳ್ತಿದ್ದೆ. ಯಾಕೆಂದ್ರೆ ನಾನು ನಂಬರ್ 2. ಅದಕ್ಕೆ ಅಕ್ಕ ಓದಿ ಬಿಸಾಕಿದ್ದ ಬುಕ್ಸ್ಗಳನ್ನ ನಾನು ಓದ್ತಿದ್ದೆ. ಯಾಕೆಂದ್ರೆ ನಾನು ನಂಬರ್ 2. ಅದಕ್ಕೆ ಇವತ್ತು ನೀವು ಕಟ್ಟಿರೋ ಈ ತಾಳಿ ಸೆಕೆಂಡ್ ಹ್ಯಾಂಡ್ ಅಲ್ದಿದ್ರು ನಮ್ಮ ಅಕ್ಕ ಬಿಟ್ಟು ಹೋಗಿರೋದ್ರಿಂದ ಸೆಕೆಂಡ್ ಹ್ಯಾಂಡೆ. ನಾನು ನಂಬರ್ 2ನೇ. ಉತ್ತರ, ನಿನ್ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ. ಮೊದಲನೇ ರಾತ್ರಿ ಅಂದ್ರೆ 2 ದೇಹಗಳು ಬೆರೆಯೋದಲ್ಲ, 2 ಮನಸ್ಸುಗಳು ಒಂದಾಗಬೇಕಾಗಿರೋದು. ನಾನು ತಾಳಿ ಕಟ್ಟಿದ್ದು ನಿನ್ ದೇಹಕ್ಕೋಸ್ಕರ ಅಲ್ಲ, ನಿನ್ ಮನಸ್ಗೋಸ್ಕರ. ಒಂದಂತೂ ನಿಜ, ನನ್ನ ಮನಸ್ಸಿನಲ್ಲಿ ನೀನ್ ಮಾತ್ರ ಇದೆಯಾ. ನೀ ನಿಮ್ಮ ಅಕ್ಕನ ಮರೆತು
ಮನಸ್ಫೂರ್ತಿಯಾಗಿ ನನ್ನ ಗಂಡ ಅಂತ ಒಪ್ಪಿದ್ದೀನ. ಗಂಡ ಹೆಂಡತಿ ಆಗೋಣ. ಅಲ್ಲಿವರೆಗೂ ನಾವಿಬ್ರು ಒಳ್ಳೆ ಸ್ನೇಹಿತರು, ಗುಡ್ ಫ್ರೆಂಡ್ಸ್. ಈ ಹಾಲ ನಿಮಗೆ ಈ ಹಾಲ ಅಮ್ಮಾದಿಗಾಕಿ. ವೆಲ್ಕಮ್ ನಂಗೆ ಆದ್ರಿಗಿದು ಏನೋ ಹೇಳಕ್ ಬರಲ್ಲ, ಬರೇ ಮಾತಲ್ಲೇ ವೆಲ್ಕಮ್ ಹಾಕಂತ ಇದ್ದೀನಿ. ಬೇಡ ಮಾಡ್ಕೊಂಬರಿ. ಅಮ್ಮವ್ರೆ ಬಲಗಾಲಿತ್ತು, ಒಳಗೆ ಬನ್ನಿ. ಪಾತು ಅಮ್ಮದು ತುಂಬಾ ಚೆನ್ನಾಗಿದ್ದಾರೆ. ಏನ್ ಬಾತು? ಈ ಫೋಟೋಸ್ ತಗೊಂಡು ತಿಪ್ಪೆಗೊಂಡು ಬಿಸಾಕು. ಗೋಡೆ ಮೇಲಿನ ಫೋಟೋಗಳನ್ನ ತಿಪ್ಪೆಗ್ ಬಿಸಾಕಿದ್ ಮಾತ್ರಕ್ಕೆ ನಿಮ್ ಮನಸ್ಸಿನಿಂದ ಅಕ್ಕ ಹೊಟ್ಟೋಗ್ತಾಳ? ಎಲ್ಲಿ ನೋಡಿದ್ರು ನಿನ್ ಮಾತೆ, ಯಾವ ಆಫೀಸಲ್ಲಿ ನೋಡಿದ್ರು ನಿನ್ ಫೋಟೋನೇ ಕಣಮ್ಮ. ಗ್ರೇಟ್ ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ನಿನ್ನ ಹೀರೋಯಿನ್ ಆಗಿ ಹಾಕ್ಬೇಕು ಅಂತ ಫೋನ್ ಮೇಲ್ ಫೋನು, ಕಾಲ್ ಮೇಲ್ ಕಾಲು. ಎಸ್, ರವಿಚಂದ್ರನ್ ಜೊತೆನಾ? ಪುತ್ರ, ನಿನಗೆ ಮಲ್ಗೆ ಅಂದ್ರೆ ಇಷ್ಟ ಅಂತ ನಿಮ್ ತಂದೆಯವರು ಹೇಳಿದ್ರು. ಈ ಸೀಸನ್ ಅಲ್ಲಿ ಮೊದಲು ಬಂದಿರೋ ಹೂ ಇದು, ತಗೋ. ಕೈ ಕಾಲು ತೊಳ್ಕೊಂಡ್ ಬನ್ನಿ. ತಿಂಡಿ ರೆಡಿ ಮಾಡಿದ್ದೀನಿ, ಬನ್ನಿ. ಹಲೋ, ಯಾವ್ದು ಗುಂದನಲ್ಲ? ನಾನು ಅಂಬರೀಷ ಮಾತಾಡ್ತಿರೋದು. ಅಂಬರೀಷ ನಿಮ್ಮ ಹಬ್ಬ ಬಿಟ್ಟ ನೋಡ್ದ ಬೊಂಬತ್ತು ನಿಮ್ ನೆಕ್ಸ್ಟ್ ಬಿಟ್ಟದ ಯಾವಾಗ? ಲೇ ಬಡಚಿದೆ, ಅಷ್ಟು ಗೊತ್ತಾಯ್ಕಿಲ್ವಾ ನಿನಗೆ? ಅರಗಿಣಿ, ಪ್ರಜಾವಾಣಿ, ಕನ್ನಡಪ್ರಭ, ಉದಯವಾಣಿ ಯಾವ್ದಾದ್ರು ಓದು. ಈ ಅಂಬರೀಷ ಏನೇನ್ ಪಿಕ್ಚರ್ ನ ಪಾಠ ಮಾಡ್ತಾವನೆ ಅಂತ ಗೊತ್ತಾಯ್ತದೆ. ಮಡ್ಗಫೋನು ಬಡತವ. ಅದೇ ಅಂಬರೀಷು ಅಭಿಮಾನಿಗಳತ್ತ ಹಿಂಗೆಲ್ಲ ಮಾತಾಡೋದಲ್ಲ. ಈ ಗುಂಡನ್ನೇ ನನ್ನ ಯಾ ಮಾತಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾನೇನೋ. ಮಾಡ್ತೀನಿ. ಯಾವನು ಇವನು ಬಡತದು? ಮತ್ತೆ ಈ ಅಂಬರೀಷ್ ತೊಂದರೆ ಮಾಡೋನು. ಲೇ, ನಾನು ಇವಾಗ ಎಲೆಕ್ಷನ್ ಬಹಳ ಬಿಸಿ ಆಗಿದ್ದೀನಿ. ಯಾವ ಪಾಲಿಟಿಕ್ಸ್ ಸೇರ್ಕೋಬೇಕು ಅಂತ ಒಂದೇ ಕನ್ಫ್ಯೂಷನ್. ಬಡತಿದೆ, ಮಡ್ಗಫೋನು. ನಾನ್ ಕಣ್ಲ ಒಂದ್ಯಾದಿಂದ ಮಾದೇಗೌಡ ಮಾತಾಡ್ತೀವಿ. ಫೋನ್ ಇಡ್ಬೇಡಿ ಸರ್, ಫೋನ್ ಇಡ್ಬೇಡಿ ಸರ್. ನಾನು ಗುಂಡ್ಲುಪೇಟೆ ಗುಂಡಳ ಮಾತಾಡ್ತಿರೋದು. ಏನಿಲ್ಲ, ಒಂದು ಬಯಲು ನಾಟಕ ಇತ್ತು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ತಮಗೆ ಏನಾಗಬೇಕಿತ್ತು ಸರ್? ಗುಂಡರಾಯ, ನನ್ನ ಯಾ ಮಾತಾಡ್ ಗೊತ್ತೀಯಾ? ನಾನು ಮಂದ್ಯ ಮಾದೇಗೌಡನು ಅಲ್ಲ, ಮೈತು ಮಾದಾದನು ಅಲ್ಲ. ನಾನ್ ಕಲ್ಲ ಎಗ್ದೆ ಎಗ್ದೆ. ಉಂಟಾ ನನ್ ದುಡ್ಡು ಬಾಕಿ ಯಾವಾಗ ಕೊತ್ತೀಯ ಹೇಳು ಪತ್ತು. ನಿನ್ ದುಡ್ಡು ಕೊಟ್ಬಿಡ್ತೀನಿ ಕಣಯ್ಯ. ನೋಡ್ಯಾ, ಈ ತಿಂಗಳು 30
35ನೇ ತಾರೀಕು ಖಂಡಿತ ಕೊಟ್ಬಿಡ್ತೀನಿ. ಒಂದು ಪಕ್ಷ ಆಗ್ಲಿಲ್ಲ ಅನ್ಕೋ 38ನೇ ತಾರೀಕು ದೇವರಾಣೆ ಎಲ್ಲರಿಗೆ ತಟ್ಟೆಯಲ್ಲಿ ಇಟ್ಟು ತೆಂಗಿನಕಾಯಿ ಇಟ್ಟು ಹೂವಿಟ್ಟು ನಿನ್ನ ಪಾದದಡಿ ಇಟ್ಟು ಬಿಡ್ತೀನಿ. 38ನೇ ತಾರೀಕು ಮಲ್ಲಿಗೆ ಹೂಲ್ ಇಟ್ಕೋತೀಯ. ವೆರಿ ಗುಡ್ ಮರಿಬೇಡ. ಮತ್ತೆ 38ನೇ ತಾರೀಕು ಕೊಡ್ಲೇಬೇಕು ನೀನು. For more updates, like, comment, subscribe to our channel.